ಚತುರ್ಭುಜಗಳ ಪರಿಚಯ. ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಎಕ್ಸಸೈಸ್ 3.3 ಡಿಸ್ಕಸ್ ಮಾಡ್ತಾ ಇದ್ವಿ. 7ನೇ ಪ್ರಶ್ನೆವರೆಗೆ ಹಿಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಇವಾಗ ಮುಂದುವರೆದು 8ನೇ ಪ್ರಶ್ನೆ. 8ನೇ ಪ್ರಶ್ನೆಯಲ್ಲಿ ಸಬ್ ಕ್ವಶನ್ ಈ ರೀತಿಯಾಗಿದೆ. ಎಕ್ಸ್ ಮತ್ತು ವಾಯ್ಗಳ ಬೆಲೆಯನ್ನು ಕೊಟ್ಟಿರುವಂಥ ಸಮಾಂತರ ಚತುರ್ಭುಜದ ಎಕ್ಸ್ ಮತ್ತು ವಾಯ್ಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಪ್ರಶ್ನೆ ಇದೆ. ಓಕೆ, ಇವಾಗ ಸಮಾಂತರ ಚತುರ್ಭುಜಗಳಿಗೆ ಸಮಾಂತರ ಚತುರ್ಭುಜದ ಗುಣಲಕ್ಷಣಗಳ ಬಗ್ಗೆ ನಮಗೆ ಗೊತ್ತಿದೆ. ಸಮಾಂತರ ಚತುರ್ಭುಜಗಳಂದಾಗ ಅಭಿಮುಖ ಬಾಹುಗಳು ಏನಾಗಿರ್ತವೆ? ಸಮಾನವಾಗಿರ್ತವೆ. ಹಾಗಾದರೆ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮ. ಇದನ್ನು ಕಂಪ್ಲೀಟಾಗಿ ಬರೀಬೇಕು. ಸೊ ಹಾಗಾದರೆ ಇಲ್ಲಿ ನಾವು ಏನಂತ ಬರೆಯೋಣ? ಕೊಟ್ಟಿದ್ದಾರೆ GUNS ಅಂತ ಈ ಒಂದು ಸಮಾಂತರ ಚತುರ್ಭುಜದ ನೇಮನ್ನು ಕೊಟ್ಟಿದ್ದಾರೆ. ಇವಾಗ GU = SN, ಯಾಕಂದರೆ ಎರಡು ಕೂಡ ಅಭಿಮುಖ ಬಾಹುಗಳು. GU ಅಂದರೆ 3y - 1 = 36. 3y = 36. ಇದು ಮೈನಸ್ ಇದೆ, ಇದು ಈ ಕಡೆ ಬಂದಾಗ +1 ಆಗುತ್ತೆ. 3y = ಇದು 26. ಓಕೆ, 26 ಅಂತ ಆಗಬೇಕು. 26 ಅಂದಾಗ ಇದು 27. 3y = 27 / 3. ಈ 3 ಇಲ್ಲಿ ಹೋಗಿ ಏನಾಗುತ್ತೆ? ಡಿವೈಡ್ ಆಗುತ್ತೆ. ಹಾಗಾಗಿ y = 9. yನ ಬೆಲೆ ಇಲ್ಲಿ 9 ಸಿಗ್ತಾ ಇದೆ. ಓಕೆ, ಇವಾಗ ಎಕ್ಸ್ ಬೆಲೆಯನ್ನು ನಾವೀಗ ಫೈಂಡ್ ಔಟ್ ಮಾಡಬೇಕು. ಎಕ್ಸ್ ಅಂದಾಗ ಇಲ್ಲಿ ಕೂಡ ಅಷ್ಟೇ GS = UN. 3x = 18. x = 18 / 3. 6 × 3 = 18. x = 6. ಇವಾಗ ಎಕ್ಸ್ ಮತ್ತು ವೈಗಳ ಬೆಲೆ ನಮಗೆ ಸಿಕ್ಕವು. x = 6, y = 9. ಈ ರೀತಿಯಾಗಿ ಸಮಾಂತರ ಚತುರ್ಭುಜದ ಗುಣಲಕ್ಷಣಗಳನ್ನು ಯೂಸ್ ಮಾಡಿಕೊಂಡು ನಾವು ಎಕ್ಸ್ ಮತ್ತು ವೈಗಳ ಬೆಲೆಯನ್ನು ಕಂಡುಹಿಡ್ಕೋಬೇಕು. ಇವು ಮಲ್ಟಿಪಲ್ ಚಾಯ್ಸಲ್ಲಿ ಕೂಡ ಪ್ರಶ್ನೆಯನ್ನು ಕೇಳ್ಬೋದು. ಡಿಸ್ಕ್ರಿಪ್ಟಿವ್ ಆಗಿ ಕೇಳಿದರೆ ಈ ರೀತಿಯಾಗಿ ನಾವು ನೀಟಾಗಿ ಬರಿತಾ ಹೋಗಬೇಕು. ಓಕೆ, ನೆಕ್ಸ್ಟ್ ಪ್ರಶ್ನೆಯಲ್ಲಿ ನೋಡೋಣ. ಓಕೆ, 8ನೇ ಪ್ರಶ್ನೆಯಲ್ಲಿ 2ನೇ ಸಬ್ ಕ್ವಶನು. ಇದರಲ್ಲೂ ಕೂಡ ಸಮಾಂತರ ಚತುರ್ಭುಜದಲ್ಲಿ ಎಕ್ಸ್ ಮತ್ತು ವೈಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದಿದೆ. RUSN ಅನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ. ಇದರ ಕರ್ಣಗಳು O ಬಿಂದುವಿನಲ್ಲಿ ಛೇದಿಸ್ತಾ ಇದ್ದಾವೆ. ಕರ್ಣಗಳು ಏನು ಮಾಡ್ತವೆ ಅಂದರೆ ಸಮಾನವಾಗಿ ಅರ್ಧಿಸ್ತವೆ ಅನ್ನುವಂಥ ಕಾನ್ಸೆಪ್ಟ್ ಗೊತ್ತಿರಬೇಕು. ಇದು 20 ಇದೆ, y + 7 ಇದೆ, x + y ಇದೆ. x + y = 16 ಅಂತ ಇದೆ. ಇವಾಗ ಎಕ್ಸ್ ಮತ್ತು ವೈಗಳ ಬೆಲೆಯನ್ನು ನಾವೀಗ ಕಂಡುಹಿಡ್ಕೋಬೇಕು. ನಮಗೆ ಒಂದು ಸಮಾಂತರ ಚತುರ್ಭುಜಕ್ಕೆ ಸಂಬಂಧಿಸಿದ ಲಕ್ಷಣ ಗೊತ್ತಿರಬೇಕು. ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಸಮಾನವಾಗಿ ಅರ್ಧಿಸುತ್ತವೆ. ಈ ಒಂದು ಕಾನ್ಸೆಪ್ಟ್ ಗೊತ್ತಿರಬೇಕು. ಅಂದಾಗ ನಮಗೆ ಮಾತ್ರ ಸಾಲ್ವ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. SO = OU ಅಂತ ಆಗುತ್ತೆ. ಅಂದರೆ ಎರಡು ಕರ್ಣಗಳು ಏನು ಮಾಡ್ತವೆ? ಸಮಾನವಾಗಿ ಅರ್ಧಿಸೋದ್ರಿಂದ SO = UO. ಓಕೆ, ಇವಾಗ SO ಅಂದರೆ ಏನಿದೆ? 20. OU ಅಂದರೆ ಎಷ್ಟಿದೆ? OU ಅಂದರೆ ಇಲ್ಲಿ ನಮಗೆ SO ಅಂದರೆ 20 ಇದೆ, OU ಅಂದರೆ y + 7 ಇದೆ. 20 ಇದು ಈ ಕಡೆ 7 ಈ ಕಡೆ ಬಂದಾಗ ಮೈನಸ್ ಆಗುತ್ತೆ, = y. 20 - 7 ಅಂದಾಗ 13. y = 13 ನಮಗೆ ಸಿಗ್ತಾ ಇದೆ. ಅಂದರೆ ಇದು ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಸೆಂಟಿಮೀಟರ್ಗಳಲ್ಲಿ ಅಂತ ಅಂದಾಗ 13 ಸೆಂಟಿಮೀಟರ್ ಅಂತ ಆನ್ಸರನ್ನು ಬರೀಬೇಕು. ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂವನ್ನು ನಾವು ಪಾಯಿಂಟ್ ಔಟ್ ಮಾಡೋಣ. ಎಕ್ಸ್ ವ್ಯಾಲ್ಯೂವನ್ನು ಯಾವ ರೀತಿಯಾಗಿ ಪಾಯಿಂಟ್ ಔಟ್ ಮಾಡೋದು ಅಂತಂದಾಗ NO = RO. NO ಅಂದರೆ ಏನಿದೆ? x + y ಇದೆ. RO ಅಂದರೆ 16 ಅಂತ ಇದೆ. ಇವಾಗ ನಮಗೆ y ಬೆಲೆ ಗೊತ್ತಿದೆ. x + y = 16 ಆಯಿತು. y ಬೆಲೆ ಗೊತ್ತಿದೆ 13. x = 16 - 13 ಅಂತಂದಾಗ x = 3 ಸೆಂಟಿಮೀಟರ್ ನಮಗೆ ಆನ್ಸರ್ ಸಿಗ್ತಾ ಇದೆ. ಓಕೆ, ಇವಾಗ x = 3 ಸೆಂಟಿಮೀಟರ್, y = 13 ಸೆಂಟಿಮೀಟರ್. ಓಕೆ, ಈಗ ಕರ್ಣಗಳಿಗೆ ಸಂಬಂಧಿಸಿದ ಲಕ್ಷಣಗಳನ್ನು ಯೂಸ್ ಮಾಡಿಕೊಂಡು ಎಕ್ಸ್ ಮತ್ತು ವೈಗಳ ಬೆಲೆಯನ್ನು ನಾವು ಪಾಯಿಂಟ್ ಔಟ್ ಮಾಡಿದ್ವಿ.